highly requested video ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಅದಿತಿಯ ಒಂದು ಜರ್ನಿ ಹೇಗಿತ್ತು. ಒನ್ ಡೇ ಐ ಥಾಟ್ ಓಕೆ ಇಷ್ಟೆಲ್ಲ ಹೇಳ್ತಿದ್ದಾರೆ, 60 ವರ್ಡ್ಸ್ ಹೇಳ್ತಿದ್ದಾರೆ, ಈಗ ನೀವು ಈ ರೆಕಾರ್ಡ್ ಒಂದು ಸರ್ಟಿಫಿಕೇಟ್ ಅಲ್ಲೂ ನೋಡಬಹುದು. ಅಪ್ಲಿಕೇಶನ್ ಅಪ್ರೂವ್ ಆಗಿ ಅಪ್ರೂವ್ ಆದ್ಮೇಲೆ ನಾವು ವಿಡಿಯೋಸ್ ಎಲ್ಲ ಕಳಿಸಿ, ವಿಡಿಯೋಸ್ ಅಪ್ರೂವ್ ಆಗಿ ಅದಾದ್ಮೇಲೆ ಪ್ರಾಸೆಸಿಂಗ್ ಫೀ ಎಲ್ಲ ಪೇ ಮಾಡಿ ಆ್ಯಂಡ್ ಬ್ಯಾಡ್ಜ್ ಇರ್ಬೋದು ಅಂತಂದ್ರೆ ಮೆಡಲ್ ಇರಬಹುದು, ಇದೆಲ್ಲನೂ ರಿಸೀವ್ ಆಗಿದ್ದು ನಮಗೆ May 1. ಆದ್ರೂ ಒಂದೊಂದ್ಸಲ ಅನ್ಸುತ್ತೆ ನಾನು ಏನೂ ಅದಿತಿಗೆ ಹೇಳ್ಕೊಟ್ಟಿಲ್ಲ, ಅದಿತಿನೇ ಎಲ್ಲ ಕಲ್ತಿದ್ದಾರೆ. ಆ್ಯಂಡ್ ಅದಿತಿಯ ಟ್ಯಾಲೆಂಟ್ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಆ ಒಂದು ಎಬಿಲಿಟಿಗೆ ನಾವು ಒಂದು ಏನೋ ಒಂದು ಅವಾರ್ಡ್ ಅಂತ ಹೇಳೋದಕ್ಕಿಂತ ಒಂದು ರೆಸ್ಪೆಕ್ಟ್ ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ವೆರಿ ಸ್ಪೆಷಲ್ ಎಬಿಲಿಟಿ ಅಲ್ಲ. ಪ್ರತಿಯೊಬ್ಬ ಮಕ್ಕಳಲ್ಲೂ ಎಬಿಲಿಟಿ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ನನಗೆ ಈ ಇನ್ಫಾರ್ಮೇಷನ್ ಗೊತ್ತಿರೋದ್ರಿಂದ ನಾನು ರಿಸರ್ಚ್ ಮಾಡಿದೆ, ಯಾವುದಕ್ಕೆ ಹೋಗೋಣ. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ 1 ಆ್ಯಂಡ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಬಂದಿದೆ, ನೋಬೆಲ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಬಂದಿದೆ, ಆ್ಯಂಡ್ ಇನ್ನೂ ಸಾಕಷ್ಟು ರೆಕಾರ್ಡ್ಸ್ಗಳಿದೆ, ವರ್ಲ್ಡ್ ರೆಕಾರ್ಡ್ಸ್, ಗಿನ್ನಿಸ್ ರೆಕಾರ್ಡ್ಸ್ ಇರ್ಬೋದು, ಆ್ಯಂಡ್ ಬೇರೆ ಬೇರೆ ರೀತಿಯಾದ. ಆ್ಯಂಡ್ ಅವರ ಒಂದು ನಮ್ಮ ಒಂದು ಇವಾಗ ಎಕ್ಸಾಂಪಲ್ ನಮ್ಮದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಇದೆ. ಆ್ಯಂಡ್ ಈಗ ತೆಲಂಗಾಣ ಕಡೆ ಹೋಗೋದಾದರೆ ಅವ್ರದ್ದೇ ಒಂದು ರೀಜನ್ಗೆ ಒಂದು ರೆಕಾರ್ಡ್ಸ್ಗಳಿರುತ್ತೆ. ಸೊ ನಾನು ನಮಗೆ ಯಾವುದು ಸೂಕ್ತ ಆಗುತ್ತೋ ಅದಕ್ಕೆ ಹೋದೆ. ನಾನು ಕಂಪ್ಲೀಟ್ ಒಂದು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಅಂತಲೂ ಸಹ ಇದೆ. ಸೊ ನಾನು ಒಂದು ಇಂಟರ್ನ್ಯಾಷನಲ್ ಒಂದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಂತಲೂ ಇದೆ, ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಂತಲೂ ಇದೆ. ಸೊ ನಾನು ಇದಕ್ಕೆ ವರ್ಲ್ಡ್ ವೈಡ್ ರೆಕಾರ್ಡ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಬಗ್ಗೆ ತುಂಬ ರಿಸರ್ಚ್ ಮಾಡಿದೆ. ಅದರಲ್ಲಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸಲ್ಲೇ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅವಾರ್ಡ್ ಅನ್ನುವಂಥ ಒಂದು ಕ್ಯಾಟಗರಿ. ಸೊ ಈ ಕ್ಯಾಟಗರಿಗೆ ನಾನು ಅಪ್ಲೈ ಮಾಡಿದೆ. ಸೊ ಈ ರೀತಿ ಒಂದು ಮೇಲ್ ಮಾಡಬೇಕಾಗತ್ತೆ. ನಾನು ನಿಮಗೆ ಮೇಲ್ ಐ ಡಿ ಯಾವುದು ಅಂತಲೂ ಸಹ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ನಾರ್ಮಲ್ ನಾನು ರಿಸರ್ಚ್ ಎಲ್ಲ ಮಾಡಿದಾಗ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ವೆಬ್ಸೈಟ್ಗೆ ಹೋಗಿ ಅಲ್ಲೆಲ್ಲ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅವಾರ್ಡ್ ನಾವು ಅಪ್ಲೈ ಮಾಡಬೇಕು ಅಂತಂದರೆ ಯಾವ ಕ್ರೈಟೀರಿಯಾ ಇರಬೇಕು, ಮಗುವಿನ ಏಜ್ ಏನಿರಬೇಕು ಅಂತ ಎಲ್ಲ ನೋಡಿದೆ. ಸೊ ಯಾವುದೇ ಸ್ಟಾರ್ಟಿಂಗ್ ಏಜ್ ಏನೂ ಇರಲಿಲ್ಲ. ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 0 ಅಂತಂದರೆ ಒಂದು ತಿಂಗಳಿನ ಮಗುವಿನಗೂ ಸಹ ನೀವು ಈ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅವಾರ್ಡ್ನ ನೀವು ಅಪ್ಲೈ ಮಾಡಬಹುದು. ಸೊ ನಾನು ರಿಸರ್ಚ್ ಮಾಡಿದಾಗ ಓಕೆ ಆಮೇಲೆ ಇನ್ನೂ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿದೆ ದಟ್ ಈ ಒಂದು ಕ್ಯಾಟಗರಿಯಲ್ಲಿ ಅದಿತಿಗೆ ನಾನು ಮಾಡಿಸ್ತಿರುವಂತಹ ಕ್ಯಾಟಗರಿಯಲ್ಲಿ ಯಾವ್ದಾರ ಮಕ್ಕಳು ರೆಕಾರ್ಡ್ ಮಾಡಿದಾರ ಅಂತ. ಸೊ ತುಂಬ ಮಕ್ಕಳುಗಳು ರೆಕಾರ್ಡ್ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಸಾಕಷ್ಟು 1 in a million ಅನ್ನುವಂತಹ ಒಂದು ಈ ರೆಕಾರ್ಡ್ ಒಂದು ಪ್ರಾಸೆಸ್ ತುಂಬ ಚೆನ್ನಾಗಿದೆ. ತುಂಬ ಜಾಸ್ತಿ ಮಕ್ಕಳು ಇದಕ್ಕೆ ಅಪ್ಲೈ ಮಾಡ್ತಿರ್ತಾರೆ ಆ್ಯಂಡ್ ಅವಾರ್ಡ್ ಸಿಗ್ತಾನೆ ಇರುತ್ತೆ ಮಕ್ಕಳಿಗೆ. ಸೊ ಇದ್ರಿಗೆ ನನಗೆ ತುಂಬ ಡಿಫ್ರೆಂಟ್ ಅನ್ನಿಸ್ತು ಆ್ಯಂಡ್ ವೆರಿ ವೆರಿ ಯುನೀಕ್ ಅಂತ ಅನ್ನಿಸ್ತು. 1 in a million ಇಸ್ ಅ ವೆರಿ ಗ್ರೇಟ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಅದಿತಿಗೆ ಯಾವ್ಯಾವ ಒಂದು ಸ್ಕಿಲ್ ಇದೆ ನಾನು ಆಲ್ರೆಡಿ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದಲ್ಲ, ಅದನ್ನು ನಾನು ಆ ಒಂದು ವೆಬ್ಸೈಟ್ಗೆ ಹೋಗಿ ನಾನು ಮೇಲ್ ಮಾಡಿದೆ. ಸೊ ಕಂಪ್ಲೀಟ್ ಈ ಒಂದು ಪ್ರಾಸೆಸ್ ನಮಗೆ ಅವಾರ್ಡ್ ರಿಸೀವ್ ಆಗೋವರೆಗೂ ನಾವು ಕಮ್ಯುನಿಕೇಟ್ ಮಾಡೋದು ಮೇಲ್ ಮುಖಾಂತರನೇ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಈ ಮೇಲ್ ಮಾಡಿದೆ. 1-2-3 ಡೇಸ್ಗೆ ನನಗೆ ಒಂದು ರಿಪ್ಲೈ ಬ್ಯಾಕ್ ಬಂತು. ಐ ವಾಸ್ ಸೋ ಹ್ಯಾಪಿ. ಅಂತಂದರೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ನನಗೆ ರಿಪ್ಲೈ ಬ್ಯಾಕ್ ಬಂತು ದಟ್ ನಿಮ್ಮ ಒಂದು ಅಪ್ಲಿಕೇಶನ್ ನಾವು ಅಪ್ರೂವ್ ಮಾಡ್ತಿದ್ದೀವಿ ಅಂತ. ಒಂದು ಮೆಂಬರ್ಶಿಪ್ ID ಸಹ ನಮಗೆ ರಿಸೀವ್ ಆಯಿತು. ಸೊ ಐ ವಾಸ್ ವೆರಿ ಹ್ಯಾಪಿ. ಓಕೆ, ಈ ಒಂದು ಪ್ರಾಸೆಸ್ ನನಗೆ 20-25 ದಿನದ ಒಳಗಡೆ ಮುಗೀತು. ಸೊ ಮೊದಲಿಗೆ ನನಗೆ ಮೆಂಬರ್ಶಿಪ್ ID ಅನ್ನೋದನ್ನ ಅವ್ರು ಕಳಿಸ್ಕೊಟ್ರು. ಇದು ನಿಮ್ಮ ಮೆಂಬರ್ಶಿಪ್ ID. ನಾನು ನೆಕ್ಸ್ಟು ಅವ್ರಿಗೆ ಏನೇ ಕ್ವೆಶ್ಚನ್ ಇರ್ಬೋದು, ನನ್ನ ಕ್ವೇರೀಸ್ ಇರ್ಬೋದು, ಅಥವಾ ಯಾವುದೇ ರಿಲೇಟೆಡ್ ನಾನು ಮೇಲ್ ಮಾಡಬೇಕು ಅಂತಂದರೆ ಅದಿತಿಗೆ ಕೊಟ್ಟಿರುವಂತಹ ಮೆಂಬರ್ಶಿಪ್ ID-ನ ನಾನು ಅವ್ರಿಗೆ ಆ ಮೇಲಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು. ಓಕೆನಾ? ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್. ನನಗೆ ಅಪ್ರೂವಲ್ ಅಂತಂದರೆ ನನ್ನ ಒಂದು ಮೇಲ್ಗೆ ಅವ್ರು ಎಕ್ಸೆಪ್ಟ್ ಮಾಡಿ ನನಗೆ ರಿಪ್ಲೈ ಬ್ಯಾಕ್ ಮಾಡಿದ್ರು ಆ್ಯಂಡ್ ಮೆಂಬರ್ಶಿಪ್ ID-ನೂ ಸಹ ನನಗೆ ಸಿಕ್ತು. ಅದಾದಮೇಲೆ ಮೆಂಬರ್ಶಿಪ್ ID ಸಿಕ್ಕಾದ್ಮೇಲೆ ನನಗೆ ಅವರು ಒಂದು ಅಪ್ಲಿಕೇಶನ್ ID-ನೂ ಸಹ ಕೊಟ್ಟರು. ಓಕೆ, ನೀವು ಈ ರೀತಿ ಅಪ್ಲೈ ಮಾಡಬಹುದು, ನಿಮ್ಮ ಮಗು ಯಾವ ಕ್ಯಾಟಗರಿಯಲ್ಲಿ ಇದೆ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಇನ್ನೊಂದು ಮೇಲ್ ಸಹ ಬಂತು ವಿತ್ ಅಪ್ಲಿಕೇಶನ್ ID. ಸೊ ಆ ಅಪ್ಲಿಕೇಶನ್ ID-ಯಲ್ಲಿ ನಾನು ಹೋಗಿ ಫಿಲ್ ಮಾಡಿದೆ ದಟ್ ಅದಿತಿ ಯಾವ ಕ್ಯಾಟಗರಿಯಲ್ಲಿ ಅದಿತಿ
ಚೆನ್ನಾಗಿ ಅಂತಂದರೆ ಅದಿತಿಗೆ ಒಂದು ನಾವು ರೆಕಾರ್ಡ್ ಮಾಡಿಸೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ. ವಾಟ್ಸ್ ಹರ್ ಏಜ್ ಆ್ಯಂಡ್ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅಂತಂದರೆ ಮಗುವಿನ ಒಂದು ಲೆವೆಲ್ ಏನನ್ನು ನೀವು ಯಾವುದರಲ್ಲಿ ಮಗು ಇಸ್ ವೆರಿ ವೆಲ್ ಅಟ್ ಅಂತ ಎಲ್ಲನೂ ನಾನು ಕಂಪ್ಲೀಟ್ ಮೇಲ್ ನಾನು ಆ ಅಪ್ಲಿಕೇಶನ್ ಐಡಿಯಲ್ಲಿ ಹೋಗಿ ಅದಿತಿ ಅಪ್ಲಿಕೇಶನ್ ಐಡಿಯಲ್ಲಿ ಎಲ್ಲನೂ ಫಿಲ್ ಮಾಡಿದೆ. ಸೊ ಅದೂ ಒಂದು 2-3 ಡೇಸ್, ಒಂದು 5 ಡೇಸೇ ಆಯಿತು. ಸೊ ಅದೂ ಸಹ ಅಪ್ರೂವ್ ಆಗಿ ಓಕೆ ನಾವು ಯುವರ್ ಕಂಪ್ಲೀಟ್ ಅಪ್ಲಿಕೇಶನ್ ಈಸ್ ಎಲಿಜಿಬಲ್ ಫಾರ್ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅಂತ ನನಗೆ ಒಂದು ಮೇಲ್ ಬಂತು. ದಟ್ ವಾಸ್ ಇವನ್ ಮೋರ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ಕ್ಯಾಟಗರಿ ತೊಗೊಂಡಿದ್ದಂತಹ ಎಲ್ಲ ಕ್ಯಾಟಗರೀಸ್, ಈಗ ಇಮೋಷನ್ಸ್ ಇರ್ಬೋದು, ಆ್ಯಕ್ಷನ್ ವರ್ಡ್ಸ್ ಇರ್ಬೋದು, ಮೇಕಪ್ ಪ್ರಾಡಕ್ಟ್ಸ್ ಇರ್ಬೋದು, ಆ್ಯಂಡ್ ಮನೆಯಲ್ಲಿರುವಂತಹ ಆಬ್ಜೆಕ್ಟ್ಸು, ಮೆಟೀರಿಯಲ್ಸು, ಟಾಯ್ಸು ಮತ್ತು 60 ವರ್ಡ್ಸು, 60 ಸ್ಟೆಪ್ಸು, 5 ನಿಮಿಷದಲ್ಲಿ 60 ಸ್ಟೆಪ್ಸ್ನ ಹತ್ತೋದಿರ್ಬೋದು, ಎಲ್ಲ ಒಂದು ಕ್ಯಾಟಗರೀಸ್ ಅಪ್ರೂವ್ ಆಗಿತ್ತು. ದಟ್ ವಾಸ್ ಸೋ ನೈಸ್. ಅಂತಂದರೆ ಓ ಮೈ ಗಾಡ್, ಯಾವುದನ್ನು ಡಿಲೀಟ್ ಆಗಿಲ್ಲ ಅಂತಂದರೆ ಇದನ್ನು ನಾವು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಅಂತ ಖಂಡಿತವಾಗ್ಲೂ ಅವರಿಗೆ ಎಲ್ಲ ಒಂದು ರೈಟ್ಸ್ ಇರುತ್ತೆ ಟು ಅಕ್ಸೆಪ್ಟ್. ನಾವು ಹೇಳಿದ್ದೀನಿ ಎಲ್ಲನೂ ಅಕ್ಸೆಪ್ಟ್ ಮಾಡಬೇಕು ಅಂತ ಯಾವುದೇ ರೀತಿ ಒಂದು ರೂಲ್ಸ್ ಇಲ್ಲ ಅವ್ರ ಕಡೆಯಿಂದ. ಸೊ ಯಾವುದನ್ನು ಬೇಕಾದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ಬೋದು ಆ್ಯಂಡ್ ಯಾವುದನ್ನು ಬೇಕಾದ್ರೆ ರಿಜೆಕ್ಟ್ ಸಹ ಮಾಡ್ಬೋದು. ಆ್ಯಂಡ್ ಅವ್ರು ನನಗೆ ಅಂದರೆ ಮೇಲ್ ಮಾಡಿದ್ದೇನು ಅಂತಂದರೆ, ನಿಮ್ಮ ಅಪ್ಲಿಕೇಶನ್ ಐಡಿಯಲ್ಲಿ ನೀವು ಏನು ಹೇಳಿರುವಂತಹ, ನೀವು ಎಕ್ಸ್ಪ್ರೆಸ್ ಮಾಡಿರುವಂತಹ ಮಗುವಿನ ಟ್ಯಾಲೆಂಟ್ ಅಥವಾ ಮಗುವಿನ ಸ್ಕಿಲ್ ಎಲ್ಲನೂ ಅಕ್ಸೆಪ್ಟ್ ಅಂತಂದರೆ ವಿ ಆರ್ ಅಕ್ಸೆಪ್ಟಿಂಗ್ ಆ್ಯಂಡ್ ರಿಸೀವಿಂಗ್ ಇಟ್, ಬಟ್ ನೀವು ಇದನ್ನು ವಿಡಿಯೋಸ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ಅಂತ ನನಗೆ ನೆಕ್ಸ್ಟ್ ಸ್ಟೆಪ್ ಲೆವೆಲ್ ಆಫ್ ಏನು ಹೋಗಿದ್ದು ಅಂತಂದರೆ ವೀಡಿಯೋಸ್ನ ನಾನು ಶೇರ್ ಮಾಡಬೇಕಾಗಿತ್ತು ಟು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅವಾರ್ಡ್ ಅನ್ನುವಂತಹ ಒಂದು ಕ್ಯಾಟಗರಿಗೆ ನಾನು ಎಲ್ಲ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು. ಯಾವುದೇ ರೀತಿ ಇಷ್ಟೇ ನಿಮಿಷ ಇರಬೇಕು ಅನ್ನುವಂತಹ ಕ್ರೈಟೀರಿಯಾ ಇರಲಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಚೈಲ್ಡ್. ಅಲ್ಲಿ ಏನು ನೋಡ್ಕೋಬೇಕು ಅಂತಂದರೆ ಮಗುಗೆ ಯಾವುದೇ ರೀತಿ ಹಾರ್ಮ್ ಆಗಬಾರ್ದು, ಸೇಫ್ಟಿ ನೋಡ್ಕೊಳ್ಬೇಕಾಗತ್ತೆ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ ಮೇಲಲ್ಲಿ. ಆ್ಯಂಡ್ ಆ ವಿಡಿಯೋದಲ್ಲಿ ಯಾವುದೇ ರೀತಿ ಮಗುಗೆ ಪ್ರಾಂಪ್ಟ್ ಮಾಡೋ ಹಂಗಿಲ್ಲ, ಮಗುಗೆ ನಾವು ಹೇಳ್ಕೊಡೋ ಹಾಗಿಲ್ಲ, ಮಗುವಿನ ಎಫರ್ಟು, ಮಗುವಿನ ಒಂದು ಟೇಕ್ ಕಾಲ್ ಅಷ್ಟೇ ಇರಬೇಕಾಗುತ್ತೆ. ನಮ್ಮ ಒಂದು ಸಪೋರ್ಟ್ ಯಾವುದೇ ರೀತಿ ಇಲ್ಲ. ಲ್ಯಾಂಡ್ಸ್ಕೇಪಲ್ಲಿ ಫೋಟೋ ವೀಡಿಯೋಸ್ನ ಮಾಡಿದ್ರೆ ಇಸ್ ಬೆಸ್ಟ್ ಅಂತ ನನಗೂ ಅನ್ನಿಸ್ತು. ಕೆಲವು ಎಲ್ಲ ವೀಡಿಯೋಸ್ಗಳನ್ನೂ ನಾನು ಲ್ಯಾಂಡ್ಸ್ಕೇಪಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿದೆ. ಕೆಲವು ವೀಡಿಯೋಸ್ಗಳು ಮಾತ್ರ ಅಂತಂದರೆ ಪೋರ್ಟ್ರೇಟಲ್ಲಿ ಇತ್ತು. ಏನಕ್ಕಂತಂದರೆ ಅದಿತಿ ಆಲ್ಫಾಬೆಟ್ಸ್ ಹೇಳು ಅಂತಂದರೆ ಪಟ ಅಂತ ಹೇಳೋರು. ಸೊ ಅವಾಗ ನಾನು ಅದನ್ನು ಪೋರ್ಟ್ರೇಟಲ್ಲೇ ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೆ. ಸೊ ಎಲ್ಲ ವೀಡಿಯೋಸ್ನೂ ನಾನು ಕಂಪ್ಲೀಟಾಗಿ ತೊಗೊಂಡೆ. ಸೊ ಆವಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಬೇರೆ ಕೆಲಸಗಳಲ್ಲಿ. ಸೊ ನನಗೆ ವೀಡಿಯೋಸ್ ಕ್ಯಾಪ್ಚರ್ ಮಾಡೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಏನಕ್ಕಂತಂದರೆ ತುಂಬ ಕ್ಯಾಟಗರೀಸ್ ಅಂತಂದರೆ ಮೋರ್ ದ್ಯಾನ್ 12 to 13 ವೀಡಿಯೋಸ್ ಅಂತಂದರೆ ಈ ಫ್ಲ್ಯಾಶ್ ಕಾರ್ಡ್ಸ್ ವೀಡಿಯೋ ಎಲ್ಲ 11 minutes 12 minutes, ಒಂದು ಫ್ಲ್ಯಾಶ್ ಕಾರ್ಡ್ ವೀಡಿಯೋ 17 minutesವರೆಗೂ ಇದೆ. ಸೊ ಅಷ್ಟು ದೊಡ್ಡ ವೀಡಿಯೋ ನನಗೆ ಟೈಮೇ ಸಾಕಾಗ್ತಾ ಇರಲಿಲ್ಲ. ಸೊ ಅಂತಂದರೆ ಐ ವಾಸ್ ಟೇಕಿಂಗ್ ಟೈಮ್. ಅಂತಂದರೆ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಅದಿತಿಗೆ ಪ್ರೆಷರ್ ಕೊಡಬಾರ್ದು, ಅಂದರೆ ಈಗ ಅವಾರ್ಡ್ ತೊಗೊಳ್ಬೇಕು ಅನ್ನುವಂತಹ ಒಂದು ಪ್ರೆಷರ್ನ ಅದಿತಿಗೆ ಕೊಡ್ತಾ ಇರಲಿಲ್ಲ. ಅದಿತಿಗೆ ಕಂಫರ್ಟ್ ಆಗಿರಬೇಕು, ಅವ್ರು ಕಂಫರ್ಟ್ ಆಗಿದ್ರೇ ನಾನು ಆ ವೀಡಿಯೋಸ್ನ ತೊಗೊಳೋದಕ್ಕೆ ಟ್ರೈ ಮಾಡ್ತಿದ್ದೆ. ಆ್ಯಂಡ್ ಕೆಲವು ವೀಡಿಯೋಸ್ಗಳನ್ನ ರೀಟೇಕ್ ಸಹ ತೊಗೊಂಡಿದ್ದೀನಿ. ಏನಕ್ಕಂತಂದ್ರೆ ಅದರಲ್ಲಿ ಒಂದೊಂದ್ಸಲ ಮೂಡಿ ಆಗಿರ್ತಿದ್ರು, ಶಿ ವಾಸ್ ನಾಟ್ ಕಂಫರ್ಟಬಲ್. ಆವಾಗ ಐ ಯೂಸ್ ಟು ಸ್ಟಾಪ್ ದ ವೀಡಿಯೋ, ಹೋಗ್ಲಿ ಬಿಡು ನಾಳೆ ಮಾಡೋಣ ಅಂತ. ಸೊ ಆ ರೀತಿ ಅವರು ಅಪ್ರೂವ್ ಮಾಡಿ ನೀವು ವೀಡಿಯೋಸ್ನ ಕಳಿಸ್ಬೋದು ಸೂಪರ್ ಟ್ಯಾಲೆಂಟೆಡ್ ಕಿಡ್ಗೆ. ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವ್ ಆಗಿದೆ ಅಂತ ಅಪ್ಲಿಕೇಶನ್ ID ಬಂದಮೇಲೆ ನಾನು 15 days ಟೈಮ್ ತೊಗೊಂಡೆ ಟು ಅಪ್ಲೋಡ್ ಆಲ್ ದ ವೀಡಿಯೋಸ್. ಓಕೆನಾ. ಸೊ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ 15 days ಟೈಮ್ ತೊಗೊಂಡು ಎಲ್ಲ ವೀಡಿಯೋಸ್ನೂ ನಾನು ಕಂಪ್ಲೀಟಾಗಿ ತೊಗೊಂಡು, ಅದಾದಮೇಲೆ ಅದರಲ್ಲಿ ಆಪ್ಷನ್ ಇತ್ತು ನಮಗೆ ಗೂಗಲ್ ಲಿಂಕ್ ಸಹ ಕೊಟ್ಟಿರ್ತಾರೆ, ಅದಕ್ಕೂ ನಾವು ಗೂಗಲ್ ಡ್ರೈವ್ಗೆ ನಾವು ಅಪ್ಲೋಡ್ ಮಾಡಬಹುದು. ಆ್ಯಂಡ್ ವಿ ಕ್ಯಾನ್ ಸೆಂಡ್ ವಯಾ ನಾರ್ಮಲ್ ಮೇಲ್ ಮುಖಾಂತರನೂ ಸಹ ಡಾಕ್ಯುಮೆಂಟ್ ಮುಖಾಂತರ ಕಳಿಸ್ಬಹುದು ಅಂತಲೂ ನಮಗೆ ಆಪ್ಷನ್ ಇರುತ್ತೆ. ಎಲ್ಲನೂ ಸಹ ಎಲ್ಲ ವೀಡಿಯೋನ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಡ್ರೈವ್ ಲಿಂಕ್ಗೆ ಹಾಕಿ. ನಾನು ಕಡೆಯ ಅಂತಂದರೆ ಒಂದು ಏನಂತ ಹೇಳ್ತಿರ್ಬೋದು, ಬಿಗ್ ಪ್ರಾಸೆಸ್ ಮುಗೀತು. ಮೈ ಗಾಡ್, ವೀಡಿಯೋ ಮಾಡ್ಕೊಳ್ಳುವಾಗ ನಂಗೆ ತುಂಬ ಟೆನ್ಷನ್ ಆಗ್ತಿತ್ತು. ಆ ವಿಡಿಯೋ ಮಾಡಿಲ್ಲ, ಈ ವಿಡಿಯೋ ಮಾಡಿಲ್ಲ. ಏನಕ್ಕಂತಂದರೆ ನನಗೆ ಬ್ಯಾಕ್ ಟು ಬ್ಯಾಕ್ ಮೇಲ್ ಸಹ ರಿಸೀವ್ ಆಗ್ತಿತ್ತು. ಇಟ್ಸ್ ಬೀನ್ ಆಲ್ರೆಡಿ 3 days, ಇಟ್ಸ್ ಬೀನ್ ಆಲ್ರೆಡಿ 4 days, ಪ್ಲೀಸ್ ಶೇರ್ ದ ವಿಡಿಯೋ ಅಂತ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ನಮಗೆ ಒಂದು ಪರ್ಸನ್ ನಮಗೆ ಒಂದು ಹೈಯರ್ ಮಾಡಿರ್ತಾರೆ. ದಟ್ ಪರ್ಸನ್ ವಿಲ್ ಬಿ ಫಾಲೋಯಿಂಗ್, ನಮ್ಮನ್ನ ಫಾಲೋ ಅಪ್ ಮಾಡ್ತಿರ್ತಾರೆ. ವಾಟ್ಸಪ್ ಮುಖಾಂತರನೂ ಸಹ ನಮ್ಮನ್ನ ಫಾಲೋ ಅಪ್ ಮಾಡ್ತಿರ್ತಾರೆ. ಪ್ಲೀಸ್ ಶೇರ್ ದ ವಿಡಿಯೋ
ಅಂತ. ಸೊ ಆವಾಗ ಒಂಥರ ಸ್ಟ್ರೆಸ್ ಖಂಡಿತವಾಗ್ಲೂ ನನಗೆ ಸ್ಟ್ರೆಸ್ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿ ಇದೆ ಅಂತಂದರೆ, ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ ಆಲ್ರೆಡಿ, ಆ ಅಪ್ಲಿಕೇಶನ್ ಮೆಂಬರ್ಶಿಪ್ ಐ ಡಿ ಆಗಿದೆ, ಆಲ್ರೆಡಿ ಅಪ್ಲಿಕೇಶನ್ ಐ ಡಿ ಅದಿತಿಯ ಹೆಸರಲ್ಲಿ ಆ ಅಪ್ಲಿಕೇಶನ್ ಐ ಡಿ ಆಗಿದೆ ಅಂತಂದರೆ ನನಗೆ ಕೆಲಸ ಇರುತ್ತೆ ಖಂಡಿತವಾಗ್ಲೂ. ವಿಡಿಯೋ ಮಾಡಬೇಕು, ಅದನ್ನು ಅಪ್ರೂವ್ ಆಗಬೇಕು, ಅಕಸ್ಮಾತ್ ಆ ವಿಡಿಯೋ ಅಪ್ರೂವ್ ಆಗಿಲ್ಲ ಅಂತಂದರೆ ಇನ್ನೊಂದು ವಿಡಿಯೋ ಮಾಡಬೇಕು ಅನ್ನುವಂಥ ಒಂದು ಪ್ರೆಷರ್ ನನ್ನ ಮೇಲೆ ಖಂಡಿತವಾಗ್ಲೂ ಇತ್ತು. ಸೊ ಆ ಒಂದು ಇದರಲ್ಲೇ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ. ಎಲ್ಲ ಆಯಿತು. 15 ದಿನಕ್ಕೆ ನಾನು ಆ ಒಂದು ಎಲ್ಲ ವೀಡಿಯೋಸ್ನೂ ಸಹ ನಾನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದೆ. ನಾನು ಯಾವ ವೆಬ್ಸೈಟ್ಗೆ ಹೋಗಿ ಮೆಂಬರ್ಶಿಪ್ ಐ ಡಿ ಹಾಕಿ, ಅಪ್ಲಿಕೇಶನ್ ಐ ಡಿ ಹಾಕಿ ವೀಡಿಯೋಸ್ನೂ ಸಹ ಅಪ್ಲೋಡ್ ಮಾಡಿದೆ. ದೆನ್ ಅದಾದಮೇಲೆ ಇನ್ನೂ ಒಂದು 2 ಡೇಸ್ಗೆ ನನಗೆ ರಿಪ್ಲೈ ಬ್ಯಾಕ್ ಬಂತು ದಟ್ ವೀಡಿಯೋಸ್ನ ಎಲ್ಲ ಅಪ್ರೂವ್ ಮಾಡೋದಕ್ಕೆ ಆ್ಯಂಡ್ ಆಲ್ ದ ಪ್ರಾಸೆಸ್ ಸ್ಟಾರ್ಟ್ ಆಗೋದಕ್ಕೆ ನಾವು ರಿಜಿಸ್ಟ್ರೇಷನ್ ಫೀ ಅನ್ನೋದನ್ನು ಪೇ ಮಾಡಬೇಕಾಗತ್ತೆ. ಅಂದರೆ ಪ್ರಾಸೆಸಿಂಗ್ ಫೀ ಅಂತ ಕರೀತಾರೆ ಇದನ್ನು. ಸೊ ಈ ಪ್ರಾಸೆಸಿಂಗ್ ಫೀ ಯಾಕೆ ಅಂತಂದರೆ, ಈ ನಮ್ಮ ವೀಡಿಯೋಸ್ನ ಅವರು ಎಲ್ಲ ನೋಡಿ ಕಂಪ್ಲೀಟಾಗಿ ಅವ್ರಿಗೂ ಖಂಡಿತವಾಗ್ಲೂ ತುಂಬ ದೊಡ್ಡ ಕೆಲಸನೇ ಇದು. ಸೊ ಆ ಒಂದು ಪ್ರಾಸೆಸ್ ಎಲ್ಲ ಆಗಬೇಕು ಅಂತಂದರೆ ನಾವು ಪ್ರಾಸೆಸಿಂಗ್ ಫೀನ ಪೇ ಮಾಡಬೇಕಾಗತ್ತೆ. ಪ್ರಾಸೆಸಿಂಗ್ ಫೀ ಸಹ ಪೇ ಮಾಡಿದೆ. ಆ್ಯಂಡ್ ಈ ಪ್ರಾಸೆಸಿಂಗ್ ಫೀ ಅನ್ನೋದು ಪ್ರತಿಯೊಂದು ಕ್ಯಾಟಗರೀಸ್ಗೂ ಡಿಫ್ರೆಂಟ್ ಪ್ರಾಸೆಸಿಂಗ್ ಫೀ ಇರುತ್ತೆ. ಸೊ ನಾನು ಎಷ್ಟು ಅಂತ ಖಂಡಿತವಾಗ್ಲೂ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ. ಸೊ ನೀವು ಯಾವ ಕ್ಯಾಟಗರಿಗೆ ಹೋಗ್ತೀರಾ ಆ್ಯಂಡ್ ನಿಮ್ಮ ಒಂದು ಏನಂತ ಹೇಳ್ತೀರಾ, ನಿಮ್ಮ ಇಂಟ್ರೆಸ್ಟ್, ಮಗುವಿನ ಟ್ಯಾಲೆಂಟ್ ಮೇಲೆ ಇಟ್ ಡಿಪೆಂಡ್ಸ್ ಆಗುತ್ತೆ. ಸೊ ಪ್ರಾಸೆಸಿಂಗ್ ಫೀ ವಿಲ್ ಬಿ ಸೇಮ್ ಫಾರ್ ಆಲ್ ದ ಚಿಲ್ಡ್ರನ್. ಸೊ ಆ ಪ್ರಾಸೆಸಿಂಗ್ ಫೀನ ನಾನು ಪೇ ಮಾಡಿ, ಆ್ಯಂಡ್ ಯಾರೋ ಒಬ್ಬರು ನನಗೆ ಕಮೆಂಟ್ ಸಹ ಮಾಡಿದರು, ಇದಕ್ಕೆ ನಾವು ಅಮೌಂಟ್ ಪೇ ಮಾಡಬೇಕಂತೆ ನಿಜಾನ? ಖಂಡಿತವಾಗ್ಲೂ ಯಾವುದೇ ಒಂದು ವೆಬ್ಸೈಟ್ ಇರ್ಬೋದು ಅಥವಾ ಒಂದು ಪ್ರೊಫೆಷ್ನಲ್ ಒಂದು ಆರ್ಗನೈಸೇಷನ್ ಇರ್ಬೋದು, ಖಂಡಿತವಾಗ್ಲೂ ಪ್ರಾಸೆಸಿಂಗ್ ಫೀ ಅನ್ನೋದು ಇದ್ದೇ ಇರುತ್ತೆ. ನಾವು ಅಷ್ಟು ಲಾಂಗ್ ವೀಡಿಯೋಸ್ನ ಕಳಿಸ್ತಿದ್ದೀವಿ ಅಂತಂದರೆ ದೇ ಆಲ್ಸೋ ಹ್ಯಾವ್ ಟು ಸಿಟ್ ಆ್ಯಂಡ್ ವಾಚ್ ಅಲ್ಲ. ಸೊ ಖಂಡಿತವಾಗ್ಲೂ ವಿ ರೆಸ್ಪೆಕ್ಟೆಡ್ ದೇರ್ ಟೈಮ್ ಆ್ಯಂಡ್ ವ್ಯಾಲ್ಯೂಯಬಲ್ ಒಂದು ಡೆಡಿಕೇಶನ್ ಅವ್ರು ಏನು ನಮಗೆ ಒಂದು ಕೊಡ್ತಿದ್ದಾರೋ ಅದಕ್ಕೆ ನಾನು ರೆಸ್ಪೆಕ್ಟ್ ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಅಪ್ಲೈ ಮಾಡಿರುವಂತಹ ಒಂದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ರೆಕಾರ್ಡ್ಸ್ ಆಫ್ ಎಕ್ಸಲೆನ್ಸ್ ಯಾವುದೇ ರೀತಿ ಫೇಕ್ ಅಲ್ಲ. ಇಟ್ಸ್ ಖಂಡಿತವಾಗ್ಲೂ ಎಲಿಜಿಬಲ್ ಆ್ಯಂಡ್ ವ್ಯಾಲ್ಯೂಯಬಲ್ ಆ್ಯಂಡ್ ಒಂದು ಪ್ರೊಫೆಷನಲ್ ವೇ ಆ್ಯಂಡ್ ಒಂದು ಜೆನ್ಯೂನ್ ಅಂತಲೇ ಹೇಳ್ಬೋದು ಈ ಒಂದು ನಾನು ಅಪ್ಲೈ ಮಾಡಿರುವಂತಹ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್. ಅಲ್ಲಿಗೆ ಪ್ರಾಸೆಸಿಂಗ್ ಫೀನೂ ಸಹ ನಾವು ಪೇ ಮಾಡಿದ್ವಿ. ಅದಾದಮೇಲೆ ನಮಗೆ 3 ಡೇಸ್ ಆದಮೇಲೆ ನಮಗೆ ಇನ್ನೊಂದು ಮೇಲ್ ಬಂತು ದ್ಯಾಟ್ ಯುವರ್ ಅಪ್ಲಿಕೇಶನ್ ಐ ಡಿ ಆ್ಯಂಡ್ ಮೆಂಬರ್ಶಿಪ್ ಐ ಡಿ ಈಸ್ ಕಂಪ್ಲೀಟ್ಲಿ ಎಲಿಜಿಬಲ್ ಆ್ಯಂಡ್ ಯುವರ್ ಚೈಲ್ಡ್ ಅಂತಂದರೆ ಅದಿತಿ ಎಂ ಕೃಷ್ಣ ಇಸ್ ಎಲಿಜಿಬಲ್ ಟು ರಿಸೀವ್ ಆ್ಯಂಡ್ ವಿ ಆರ್ ರೆಡ್ ಅಂತಂದರೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಇಸ್ ಹಾನರಿಂಗ್ ಅದಿತಿ ಎಂ ಕೃಷ್ಣ ಆ್ಯಸ್ ಅ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅವಾರ್ಡ್ ಅಂತ ನಮಗೊಂದು ಮೇಲ್ ಬಂತು. ಆ ದಿನ ತುಂಬ ಖುಷಿ ಇತ್ತು. ಓ ಮೈ ಗಾಡ್, ಎಲ್ಲ ವೀಡಿಯೋಸ್ನು ನಾನು ಕಳಿಸಿದ್ದಂತಹ ಎಲ್ಲ ವೀಡಿಯೋಸ್ ಅಪ್ರೂವ್ ಆಗಿತ್ತು. ಎಲ್ಲ ಕ್ಯಾಟಗರಿಯಲ್ಲಿಯೂ ಸಹ ಅದಿತಿ ವಾಸ್ ಕ್ಲಿಕ್ಡ್ ಒಂಥರ ಮೈಲ್ ಸ್ಟೋನ್ನ ಕ್ಲಿಕ್ ಮಾಡಿದರು. ಸೊ ಎಲ್ಲ ಅಪ್ರೂವ್ ಆಯಿತು. ಅದಾದಮೇಲೆ ನನಗೆ ನಾನು ಅಪ್ರೂವ್ ಆಗಿ 15 ಡೇಸ್ ಆಯಿತು ನಮಗೆ ಈ ಒಂದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ಈ ಒಂದು ಪಾರ್ಸೆಲ್ ಬರೋದಕ್ಕೆ. ಇದರಲ್ಲಿ ನಾನು ಹೇಳ್ದಂಗೆ ಆವಾಗಲೇ ಇದರಲ್ಲಿ ಒಂದು ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ. ಈ ಸರ್ಟಿಫಿಕೇಟ್ ಅದಿತಿಯ ಹೆಸರಿದೆ, ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅಂತ ಇದೆ, ಇಂಟರ್ನ್ಯಾಷನಲ್ ಲೋಗೋ ಇದೆ. ಅದಾದಮೇಲೆ ಏನು ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಯಾವ ಕ್ಯಾಟಗರಿಯಲ್ಲಿ ಈ ಮಗು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ತೊಗೊಂಡಿದೆ ಅಂತ ಕಂಪ್ಲೀಟ್ ಡೀಟೇಲ್ಡ್ ಕೊಟ್ಟಿರ್ತಾರೆ. ಅದಾದಮೇಲೆ ಫೌಂಡರ್ ಆ್ಯಂಡ್ CEO ಸಿಗ್ನೇಚರ್ ಎಲ್ಲ ಇರುತ್ತೆ, ಕಂಪ್ಲೀಟ್ ಒರಿಜಿನಲ್ ಲೋಗೋ ಸಹ ಇರುತ್ತೆ, ಸ್ಟ್ಯಾಂಪ್ ಸಹ ಹಾಕಿದ್ದಾರೆ. ಸೊ ಇದಿದೆ. ಅದಾದಮೇಲೆ ನಮಗೆ ಇದು ಮೆಡಲ್. ದಿಸ್ ಇಸ್ ವೆರಿ ಸ್ಪೆಷಲ್, ನನಗೆ ತುಂಬ ಸ್ಪೆಷಲ್ ಅನಿಸುತ್ತೆ. ಎಸ್, ಸೊ ಇದ್ರ ಮೇಲೆ ನೀವು ನೋಡಬಹುದು ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅಂತಲೂ ಸಹ ಇದೆ. ಎಸ್, ಸೊ ಈ ಮೆಡಲ್ ಒಂದನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದಮೇಲೆ ಇದರಲ್ಲಿ ಇನ್ನೊಂದು ಸರ್ಟಿಫಿಕೇಟ್ ಇದೆ. ಅಂದರೆ ಸರ್ಟಿಫಿಕೇಟ್ ಅನ್ನೋದಕ್ಕಿಂತ ಇದು ಒಂದು ಲೆಟರ್, ಡಿಯರ್ ಅವಾರ್ಡ್ ಹೋಲ್ಡರ್ ಅಂತಂದರೆ ಫ್ರಮ್ ದ CEO ಎನ್ಕ್ಲೋಸ್ಡ್ ಅಂತಂದರೆ ಕನ್ಫರ್ಮ್ ಮಾಡ್ತಿದ್ದೀವಿ ದಟ್ ಯುವರ್ ಚೈಲ್ಡ್ ಇಸ್ ಹ್ಯಾವಿಂಗ್ ದಟ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ಹಾನರ್ ಮಾಡ್ತಿದ್ದೀವಿ, ಅದು ಕಂಗ್ರ್ಯಾಚುಲೇಷನ್ ಅನ್ನುವಂಥ ಒಂದು ಸರ್ಟಿಫಿಕೇಟ್. ಇದು ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅಂತ ಇಲ್ಲೂ ಮೆನ್ಷನ್ ಮಾಡಿದ್ದಾರೆ. ಸೊ ಅದಿತಿ ಹೆಸರೆಲ್ಲ ಇದೆ. ಸೊ ಇದು ಒಂದು ಕಳಿಸಿದ್ದಾರೆ. ಅದಾದಮೇಲೆ ಇನ್ನೂ ಒಂದು 2 ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅಂತಲೇ ಅದ್ರ ಮೇಲೂ ಸಹ ಇದೆ. ಅದು ಯಾವುದು ಅಂತ ಅಂದರೆ ಶೋ ಯು. ಎಸ್, ಇದು
ಸೂಪರ್ ಟ್ಯಾಲೆಂಟೆಡ್ ಕಿಡ್. ಇದು ಸಿಸ್ಟಮ್ ಮೌಸ್ನ ನಾವು ಇಟ್ಕೊಂಡು ಯೂಸ್ ಮಾಡಬಹುದು. ಎಸ್, ಇದಿದೆ. ಆ್ಯಂಡ್ ಒನ್ ಮೋರ್ ಇಸ್ ವೆರಿ ಪ್ರಿಟಿ ಕ್ಯೂಟ್ ಕೀ ವಾಚ್. ಸೂಪರ್ ಟ್ಯಾಲೆಂಟೆಡ್ ಕಿಡ್. ಎಸ್, ಸೊ ಇಷ್ಟನ್ನು ಸಹ ನಮಗೆ May 1st ನಮಗೆ ರಿಸೀವ್ ಆಗಿದ್ದು, ಪೋಸ್ಟಲ್ಲಿ ರಿಸೀವ್ ಆಗಿದ್ದು ಈ ಒಂದು ಅವಾರ್ಡ್, ಸೂಪರ್ ಟ್ಯಾಲೆಂಟೆಡ್ ಕಿಡ್. ಇಷ್ಟೆಲ್ಲ ಪ್ರಾಸೆಸ್ ನಡೀತು, ವೀಡಿಯೋಸ್ ಆಯಿತು, ವೀಡಿಯೋಸ್ ಅಪ್ರೂವ್ ಆಯಿತು. ಅದಾದಮೇಲೆ ಅದಿತಿಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅವಾರ್ಡ್ ಅಂತಲೂ ಸಹ ಬಂತು. ಇಷ್ಟೆಲ್ಲ ಪ್ರಾಸೆಸ್ಸು ಈ ಅವಾರ್ಡ್ಗೆ ನಾನು ಫಾಲೋ ಮಾಡಿದ್ದು. ಆ್ಯಂಡ್ ಇಟ್ಸ್ ವೆರಿ ಜೆನ್ಯೂನ್ ಆ್ಯಂಡ್ ಯಾವುದೇ ರೀತಿ ಏನು ಅಂತ ಹೇಳ್ತಾರೆ, ಫೇಕ್ ಅಂತ ಏನೂ ಇಲ್ಲ. ಕಂಪ್ಲೀಟ್ಲಿ ಟ್ರಸ್ಟ್ ವರ್ತಿ ಆ್ಯಂಡ್ ವೆರಿ ಜೆನ್ಯೂನ್ ಆರ್ಗನೈಸೇಷನ್. ತುಂಬ ಚೆನ್ನಾಗಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಆ್ಯಂಡ್ ಯಾವುದೇ ರೀತಿ ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಏನು ಪ್ರಾಸೆಸಿಂಗ್ ಫೀನ ಪೇ ಮಾಡಿದ್ದು ಯಾವುದೇ ರೀತಿ ಏನು ಇದಲ್ಲ. ಇಟ್ಸ್ ಕಂಪ್ಲೀಟ್ಲಿ ಅವರೇ ಒಂದು ನಮಗೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕಳಿಸಿರ್ತಾರೆ. ಆ ಬ್ಯಾಂಕ್ ಡೀಟೇಲ್ಸ್ಗೆ ನಾವು ಫಾಲೋ ಮಾಡಿ ನಾವು ಆ ಬ್ಯಾಂಕ್ ಅಕೌಂಟ್ಗೆ ಸಹ ಅಮೌಂಟ್ನೂ ಸಹ ಪೇ ಮಾಡಿದ್ದು. ಅದಕ್ಕೂ ನಿಮಗೆ ರಿಪ್ಲೈ ಬ್ಯಾಕ್ ಬರುತ್ತೆ ವಯಾ ಮೇಲ್ ಓನ್ಲಿ. ನಮಗೆ ರಿಸೀವ್ ಆಗಿದೆ, ದಟ್ ವಿ ವಿಲ್ ಬಿ ಟೇಕಿಂಗ್ ದಿಸ್ ಫಾರ್ವರ್ಡ್ ಅಂತ ಒಂದು ಮೇಲ್ ಸಹ ಬರುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾವುದೇ ರೀತಿ ಯಾವುದೇ ಪರ್ಸನ್ಗೂ ಸಹ ನಿಮ್ಗೆ ಎಕ್ಸಾಂಪಲ್ ಈಗ ನಾವು ಈಗ ರೆಕಾರ್ಡ್ ಕಡೆಯಿಂದನೇ ನಾವು ಮಾಡ್ತಿದ್ದೀವಿ, ನೀವು ಇದಕ್ಕೆ ಪೇ ಮಾಡಿ, ಆ ರೀತಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ಬ್ಯಾಂಕ್ ಡೀಟೇಲ್ಸ್ ಅವರು ಮೇಲ್ ಮುಖಾಂತರನೇ ನಾವು ಎಲ್ಲನೂ ಪ್ರಾಸೆಸ್ ತೊಗೊಂಡು ಹೋಗಿದ್ದು. ಅದೇ ರೀತಿ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನೀವು ನಿಮ್ಮ ಮಗುವಿನ ಒಂದು ಟ್ಯಾಲೆಂಟ್ಗೆ, ಸೂಪರ್ ಟ್ಯಾಲೆಂಟೆಡ್ ಕಿಡ್ ಇರ್ಬೋದು ಅಥವಾ ಯಾವುದೇ ಒಂದು ಅವಾರ್ಡ್ ಹೋಗ್ತಿದ್ದೀರಾ ಅಂತಂದ್ರು ಮೇಲ್ನೇ ನೀವು ಸ್ವಲ್ಪ ಪ್ರಿಫರ್ ಮಾಡಿ. ದಟ್ಸ್ ಕಂಪ್ಲೀಟ್ಲಿ ಫೈನ್, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಎಸ್, ಇದಾಗಿತ್ತು ಯಾವ ರೀತಿ ಶುರು ಆಗಿದ್ದು ಆ್ಯಂಡ್ ಯಾವ ರೀತಿ ಈಗ ನಮ್ಮ ಕೈಯಲ್ಲಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅವಾರ್ಡ್ ಅನ್ನುವಂಥ ಸರ್ಟಿಫಿಕೇಟ್ ಸಹ ಇದೆ. ದಿಸ್ ಇಸ್ ವೆರಿ ಸ್ಪೆಷಲ್. ಇದು ನೋಡಿದಾಗೆಲ್ಲ ನನಗೆ ತುಂಬ ಖುಷಿ ಅನಿಸುತ್ತೆ. ವೆರಿ ಡಿಫ್ರೆಂಟ್ ಫೀಲಿಂಗ್. ಇದನ್ನು ನಾವು ಮನೆಯಲ್ಲಿ ಶೋಕೇಸ್ ಮೇಲೆ ಇಟ್ಟಿದ್ದೀವಿ, ಇದನ್ನು ಡಿಸ್ಪ್ಲೇ ಮಾಡಿದ್ದೀವಿ ಫ್ರೇಮ್ ಮಾಡಿಸಿ. ದಿಸ್ ಇಸ್ ವೆರಿ ಸ್ಪೆಷಲ್. ಒಂದ್ಸಲ ಇವತ್ತು ಮಧ್ಯಾಹ್ನ ಅನ್ನಿಸ್ತಾ ಇತ್ತು ನನಗೆ, ಅಂದರೆ ಅದಿತಿ ಎಷ್ಟು ಕಲ್ತಿದ್ದಾರೆ, ಎಷ್ಟು ಮಾತಾಡ್ತಾರೆ, ಎಲ್ಲನೂ ಹೇಳ್ತಾರೆ. ಅವಾಗ ಅನ್ನಿಸ್ತಾ ಇತ್ತು ನಾನು ಏನೂ ಹೇಳ್ಕೊಟ್ಟಿಲ್ಲ. ಇವತ್ತು ಮಧ್ಯಾಹ್ನ ಐ ವಾಸ್ ಫೀಲಿಂಗ್ ದ್ಯಾಟ್ ನಾನು ಏನೂ ಹೇಳ್ಕೊಟ್ಟಿಲ್ಲ, ಅದಿತಿಗೆ ಎಲ್ಲ ಗೊತ್ತಿದೆ. ಓ ಮೈ ಗಾಡ್ ಅಂತಂದರೆ ಆ ಒಂದು ಗಿಲ್ಟ್, ಮಾಮಿ ಗಿಲ್ಟ್. ನಾನು ಚೆನ್ನಾಗಿ ಹೇಳ್ಕೊಟ್ಟಿದ್ದೀನ, ನಾನು ಅದಿತಿಗೆ ಎಲ್ಲ ಅಂದರೆ ಇನ್ನೂ ಎಷ್ಟೊಂದು ಹೇಳ್ಕೊಡ್ಬೋದಿತ್ತು, ಏನೂ ಹೇಳ್ಕೊಟ್ಟಿಲ್ಲ ಅನ್ನುವಂಥ ಗಿಲ್ಟ್ ಇವತ್ತು ಮಧ್ಯಾಹ್ನ ಕಾಡ್ತಾ ಇತ್ತು ನನಗೆ. ಐ ಡೋಂಟ್ ನೋ ವೈ, ಬಟ್ ಸ್ಟಿಲ್ ಶಿ ಹ್ಯಾಸ್ ಡನ್. ನಾನು ಅದೇ ಅಂದ್ಕೊತಿದ್ದೆ, ಅಂತಂದರೆ ಶಿ ಈಸ್ ವೆರಿ ಬ್ಲೆಸ್ಡ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್, ಅಂತಂದರೆ ವೆರಿ ಡಿಫ್ರೆಂಟ್ ಅಂತಲೇ ಅನ್ನಿಸ್ತು. ಐ ಆಮ್ ವೆರಿ ಗ್ಲ್ಯಾಡ್ ಟು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್. ಯಾಕಂತಂದರೆ ಈ ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅನ್ನುವಂಥ ಒಂದು ಅವಾರ್ಡ್ ಮಕ್ಕಳಿಗೆ ನಿಜವಾಗ್ಲೂ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಟು ಶೋ ದೇರ್ ಟ್ಯಾಲೆಂಟ್ ಆ್ಯಂಡ್ ಅವರ ಎಬಿಲಿಟಿನ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಶೋಕೇಸ್ನ ಮಾಡ್ಕೊಳ್ಳೋದಕ್ಕೆ ಈ ಒಂದು ಅವಾರ್ಡ್ ಅನ್ನೋದು, ಈ ಒಂದು ಪ್ಲ್ಯಾಟ್ಫಾರ್ಮ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಚಿಲ್ಡ್ರನ್. ಎಲ್ಲ ಮಕ್ಳಿಗೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಆ್ಯಂಡ್ ಐಡೆಂಟಿಫೈ ಮಾಡಿದ್ಮೇಲೆ ಖಂಡಿತವಾಗ್ಲೂ ಈ ರೀತಿಯಾದ ಸ್ಟೆಪ್ಸ್ನ ನಾವು ತೊಗೊಂಡ್ರೆ ಇಟ್ ವಿಲ್ ಬಿ ರಿಯಲಿ ಲೈಫ್ ಟೈಮ್ ಮೆಮೊರಿ ಆಗಿ ಉಳಿಯುತ್ತೆ. ಆ್ಯಂಡ್ ಈ ರೀತಿಯಾದ ಅವಾರ್ಡ್ಸ್ ಮಕ್ಕಳಿಗೆ ನಿಜವಾಗ್ಲೂ ಒಂದು ಡಿಫ್ರೆಂಟ್ ಮೆಮೊರಿ ಆಗಿ ಉಳಿಯುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನೇ ಡೌಟ್ಸ್ ಇದ್ದರೂ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ, ನಾನು ಆ ಕಮೆಂಟ್ಗೆ ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಐ ಥಿಂಕ್ ಐ ಆಮ್ ಡನ್. ಸೊ ತುಂಬ ಖುಷಿ ಇದೆ. ಎಸ್, ಸೊ ವಿ ಡಿಡ್ ಇಟ್. ಸೊ ಇನ್ನೂ ಸಾಕಷ್ಟು ಮುಂದೆ ಅದಿತಿಗೆ ಅವಾರ್ಡ್ ಆಗಿರಬಹುದು, ಬೇರೆ ರೀತಿಯಾದ ಒಂದು ಅವರ ಅದಿತಿಯ ಟ್ಯಾಲೆಂಟ್ಗೆ ನಾನು ಎಕ್ಸ್ಪೋಸ್ ಮಾಡುವಂತಹ ಒಂದು ಯಾವ ಒಂದು ಸಾಧ್ಯವಾದಂತಹ ಒಂದು ದಾರಿಯಲ್ಲಿ ಅದಿತಿಗೆ ಇಂಪಾರ್ಟೆಂಟ್ ಆಗುತ್ತೆ, ಅದಿತಿಗೆ ಯಾವುದು ಸಾಧ್ಯ ಆಗುತ್ತೋ ಅದು ಎಲ್ಲನೂ ಮಾಡುವಂತಹ ಪ್ರಯತ್ನದಲ್ಲಿ ನಾವಿದ್ದೇ ಇರ್ತೀವಿ. ಅದಿತಿಗೆ ಸಪೋರ್ಟ್ ಆಗಿ ನಾನು ಮತ್ತು ಕ್ರೂವಿ ಖಂಡಿತವಾಗ್ಲೂ ನಾವು ಅದಕ್ಕೆ ವರ್ಕ್ ಮಾಡೇ ಮಾಡ್ತೀವಿ. ಅದಿತಿಯ ಟ್ಯಾಲೆಂಟ್ ಎಕ್ಸ್ಪೋಸ್ ಆಗಬೇಕು ಆ್ಯಂಡ್ ಅದಿತಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗಬೇಕು ಟು ಶೋಕೇಸ್ ಹರ್ ಟ್ಯಾಲೆಂಟ್ ಅಂತ. ಸೊ ಅದಕ್ಕೋಸ್ಕರ ಇನ್ನೂ ಸಾಕಷ್ಟು ಪ್ಲ್ಯಾನ್ಸ್ ಇದೆ ಅದಿತಿಗೆ. ಈ ರೀತಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಇರ್ಬೋದು, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಇರ್ಬೋದು. ಸೊ ನೆಕ್ಸ್ಟ್ ಮುಂದೆ ಮಾಡಬೇಕು ಅಂತ ಸಾಕಷ್ಟು ಪ್ಲ್ಯಾನ್ ಇದೆ. ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನಾನು ಖಂಡಿತವಾಗ್ಲೂ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಇದಾಗಿತ್ತು ಈ ವಿಡಿಯೋ. ಏನಾರ ಕಮೆಂಟ್ಸ್ ಇದ್ದರೆ, ಆ್ಯಸ್ ಐ ಆಲ್ರೆಡಿ ಸೆಡ್, ನಿಮಗೆ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ ಬೇಕಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ.
ಆ್ಯಂಡ್ ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ಯಾವ ವೆಬ್ಸೈಟಿಗೆ ನೀವು ಹೋಗಿ ನಿಮಗೆ ಈ ಅವಾರ್ಡ್ನ ನೀವು ನಿಮ್ಮ ಮಗುಗೂ ಸಹ ನೀವು ಒಂದು ಗಿಫ್ಟಾಗಿ ಕೊಡಬೇಕು ಅಂತಂದರೆ ಮಗುವಿನ ಟ್ಯಾಲೆಂಟ್ಗೆ ನಾನು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ನಿಮಗೆ ಹಾಕಿರ್ತೀನಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಆ್ಯಂಡ್ ಖಂಡಿತವಾಗ್ಲೂ ನೀವು ಮೇಲ್ ಮಾಡಿ ಯು ಕ್ಯಾನ್ ಡೆಫಿನೆಟ್ಲಿ ಪ್ರೊಸೀಡ್ ಟು ಇಟ್. So I will be ending the video now. See you, bye bye, tata, take care, and love you all.